ಸತತವಾಗಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ತೈಲ ಬೆಲೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸತತವಾಗಿ ಎಷ್ಟು ವರ್ಷದಿಂದ ಆಗ್ತಾ ಇದೆ? ಕಳೆದ 1.5 ತಿಂಗಳಿಂದ ಆಗ್ತಾ ಇದೆ, ಅಥವಾ 1 ತಿಂಗಳಿಂದ ಆಗ್ತಾ ಇದೆ. ಏನ್ ನಡೀತಾ ಇದೆ ಇವಾಗ? ದೀಪಾವಳಿ ಪಟಾಕಿ ಹೊಡಿತಾವ್ರ? ಪಂಚರಾಜ್ಯ ಚುನಾವಣೆ ಏರಿಕೆ ಮಾಡಲಿಲ್ಲ? ಅವಾಗ ನಡೀಲಿಲ್ರಿ ಯುದ್ಧ ನಡೀತಾ ಇರೋದೇ ಇವಾಗ ಅಲ್ವಾ? ಏಪ್ರಿಲ್ ಇಂದ ಯುದ್ಧ ನಡೀತಾ ಇದೆ. ಇರಾನ್ ಮೂಲಕನೇ ನಮಗೆ ಬಹುಪಾಲು ಕಚ್ಚಾ ತೈಲ ಹಡಗುಗಳೆಲ್ಲ ಅದರಲ್ಲಿ ಬರ್ತಾ ಇದ್ದಿತ್ತು, ಕಂಟೈನರ್ಸ್ ಎಲ್ಲ ಅದರಲ್ಲಿ ಬರ್ತಾ ಇತ್ತು. ಈಗ ಇವತ್ತು ಅನೇಕ ದೇಶಗಳಿಗೆ ಎಷ್ಟಾಗಿದೆ ಅನ್ಕೊಂಡಿದ್ರಿ? ಈಗ 300 ರೂಪಾಯಿ ಆಗಿದೆ ಕೆಲವು ದೇಶಗಳಲ್ಲಿ, ಕೆಲವು ದೇಶದಲ್ಲಿ 400 ರೂಪಾಯಿ 1 ಲೀಟರ್ ಆಗಿದೆ. ನಮ್ಮ ದೇಶದಲ್ಲಿ ಎಷ್ಟಿದೆ? ಮತ್ತೆ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಇದೆಯಲ್ಲ, ಅಲ್ಲಿ ಯಾಕೆ ಕಡಿಮೆ ಇದೆ? ಈ ದೇಶದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಜಾಸ್ತಿ ಮಾಡಿದ್ದಾರೆ? 107 ರೂಪಾಯಿ 108 ರೂಪಾಯಿ ಇದೆ ಕರ್ನಾಟಕದಲ್ಲಿ. ಯಾಕೆ ಜಾಸ್ತಿ ಇದೆ? ರಾಜಸ್ಥಾನ ನೋಡಿ, ಮಧ್ಯಪ್ರದೇಶ ನೋಡಿ, ಉತ್ತರ ಪ್ರದೇಶ ನೋಡಿ, ಅಲ್ಲಿ ಕಡಿಮೆ ಇರೋದೇನು, ಇಲ್ಲಿ ಜಾಸ್ತಿ ಇರೋದೇನು? ನೀವು ಕಡಿಮೆ ಮಾಡಿ. ಅಲ್ಲಿ ಇವತ್ತು ಆಯಿಲ್ ಕಂಪನೀಸು ಬಹಳಷ್ಟು ನಷ್ಟ ಹೊಂದುತ್ತಾ ಇದ್ದಾರೆ. ಆದರೂ ಕೂಡ ಮಾನ್ಯ ಪ್ರಧಾನಿಗಳು ವಿಶೇಷ ಮುತುವರ್ಜಿಯನ್ನು ವಹಿಸಿ ಹೆಚ್ಚು ತ್ರಾಸು, ಹೆಚ್ಚು ಹೊರೆ ದೇಶದ ಜನರ ಮೇಲೆ, ಪ್ರಜೆಗಳ ಮೇಲೆ ಬೀಳದಿರ ಇರುವಂಗೆ, ಕೇವಲ ಇವತ್ತು ಆಯಿಲ್ ಮಾತ್ರ ಅಲ್ಲ, ಇವತ್ತು ರಸಗೊಬ್ಬರಕ್ಕೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದೆ ಗೊತ್ತಾ ಈ ಸರ್ಕಾರ? ಇದನ್ನೆಲ್ಲ ಕೂಡ ಪರಾಮರ್ಶೆ ಮಾಡಬೇಕು ಬಿಟ್ಟು ವಿನಾಕಾರಣ ರಾಜಕಾರಣದ ಹೇಳಿಕೆಗಳು, ರಾಜಕಾರಣದ ಒಂದು ಇದು ಹೇಳುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಆಗ್ತದಾ ಸರ್? ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ, ಸಮಯ ಸಿಕ್ಕಿದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ಬೋದು. ನಾನು ಧೀರಜ್ ಅವ್ರು ಕೊಡಕ್ಕಾಗುತ್ತೆ ಅದಕ್ಕೆ? ಯಾರು ವರ್ಸಸ್ಸು ಇಲ್ಲ, ನಾವೆಲ್ಲ ಕೂಡ ಒಂದು ಟೀಮ್ ಬ್ರದರ್ಸ್. ವಿಜೇಂದ್ರ ಅವರು, ಧೀರಜ್ ಅವರು, ನಾವು, ಸೋಮಣ್ಣ ಎಲ್ಲ ಒಂದು ಫ್ಯಾಮಿಲಿ, ಗೊತ್ತಾಯ್ತಲ್ಲ? ನೋಡಿ, ಇವಾಗ ಇವತ್ತು ಬಂತಿ ವೆಂಕಟೇಶ್ ಅವ್ರನ್ನ ಮಾಡಿದೀವಿ, ನಾಳೆ ಇನ್ನೊಬ್ಬರನ್ನ ಮಾಡ್ತೀವಿ, ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರನ್ನ ಮಾಡ್ತೀವಿ ಅಷ್ಟೇನೆ. ಹಾಗಾಗಿ ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸಗೊಳಿಸಿರುವಂತದ್ದು ಎಲ್ಲಿ ಏನಾಗಿದೆ? ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಕೂಡ ಮೂಲಭೂತವಾದ ಅಲ್ಪಸಂಖ್ಯಾತರ ಮೂಲಭೂತವಾದ ಅದಕ್ಕೆ ಪುಷ್ಟಿ ಕೊಟ್ಟುವಂತ ರೀತಿಯಲ್ಲಿ ಸರ್ಕಾರದ ಆಡಳಿತ ಇರೋದ್ರಿಂದ ಇಂಥ ದುಸ್ಸಾಹಸಕ್ಕೆ ಅವ್ರು ಕೈ ಹಾಕುವಂಥದ್ದು ಆಗ್ತಾನೆ ಇದೆ. ಇದಕ್ಕೆ ಉತ್ತರ ಸಿಗ್ತದೆ, ಅದಕ್ಕೆ ಸಮಯ ಇದೆ, ಅದಕ್ಕೆ ಹೋರಾಟ ನಾವು ಮಾಡ್ತೀವಿ. ಇನ್ನು 2 ವರ್ಷದಲ್ಲಿ ಜನರು ಅದಕ್ಕೆ ಕರೆಕ್ಟ್ ಆಗಿರೋ ಉತ್ತರ ಕೊಡ್ತಾರೆ, ಆಮೇಲೆ ಒಳ್ಳೆ ಆಡಳಿತ ಬರುತ್ತೆ.